ಲೋಕಸಭಾ ಚುನಾವಣೆಗೆ ದಾವಣಗೆರೆ ಜಿಲ್ಲೆಯಲ್ಲಿ ರಣಕಣ ಸಿದ್ಧವಾಗಿದೆ. ಬಿಜೆಪಿ ಅಭ್ಯರ್ಥಿ ಜಿಎಂ ಸಿದ್ದೇಶ್ವರ್ ಮತ್ತು ಶಾಸಕ ಶ್ರೀರಾಮುಲು ರವರು ಜಗಳೂರು ಪಟ್ಟಣದಲ್ಲಿ ರೋಡ್ ಶೋ ಮೂಲಕ ಮತಯಾಚಿಸಿದರು. ಜಗಳೂರು ಪಟ್ಟಣದಲ್ಲಿ ದಾವಣಗೆರೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಿಎಂ ಸಿದ್ದೇಶ್ವರ್ ಮತ್ತು ಶಾಸಕ ಶ್ರೀರಾಮುಲು ರವರು ರೋಡ್ ಶೋ ನಡೆಸುವುದರ ಮೂಲಕ ಮತಯಾಚನೆ ಮಾಡಿದರು. ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಇನ್ನು ಪಟ್ಟಣದ ಮಾರಿಕಾಂಬಾ ದೇವಸ್ಥಾನ ರಸ್ತೆ, ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಸೇರಿದಂತೆ ವಿವಿಧೆಡೆ ಅಭ್ಯರ್ಥಿ ಜಿಎಂ ಸಿದ್ದೇಶ್ವರ್ ಹಾಗೂ ಶ್ರೀರಾಮುಲು ರವರಿಂದ ಜಂಟಿಯಾಗಿ ರೋಡ್ ಶೋ ನಡೆಸಲಾಯಿತು. ರೋಡ್ ಶೋ ಅನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಶ್ರೀರಾಮುಲು ರವರು, ಮಂಡ್ಯದಲ್ಲಿ ನಿಖಿಲ್ ಸೋಲುವುದು ಖಚಿತ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕವಾದ ದಾವಣಗೆರೆಗೆ ಬರಲು ಮುಖವಿಲ್ಲ. ಭಾರತ ದೇಶ ರಕ್ಷಣೆಯಾಗಿರಲು ಸೈನಿಕರೇ ಕಾರಣ ಎಂದರು. ಭ್ರಷ್ಟಾಚಾರ ಮಾಡಿದಂತ ಹಣವನ್ನು ಸುರಿದು ಏನು ಇವತ್ತು ಗೆಲ್ಲಬೇಕಂತ ಪ್ರಯತ್ನ ಮಾಡ್ತಾ ಇದ್ರು. ಮಂಡ್ಯದಲ್ಲಿ ನಿಖಿಲ್ ಸೋಲು ಖಚಿತ ಅಂತ ಮಾತಾಡ್ತೀನಿ. ಈ ರಾಜ್ಯದ ಮುಖ್ಯಮಂತ್ರಿಗಳಾದ ನಂತರ ಎಲ್ಲಿ ಕೂಡ ತಾವು ಬಂದಿಲ್ಲ, ಎಲ್ಲಿ ಕೂಡ ಬಂದಿಲ್ಲ. ಇವತ್ತು ಮೊದಲನೇ ಹಂತ ಚುನಾವಣೆ ಅಲ್ಲಿ ಮುಗಿದೋಗಿದೆ. ಅಲ್ಲಿ ಸರದಿ ಏರಿತ್ತು, ನಿಖಿಲ್ ಎಲ್ಲಿದೆಯಪ್ಪ, ನಿಖಿಲ್ ಎಲ್ಲಿ ಅಂತ ಸರದಿ ಇತ್ತು. ನಮ್ಮ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಬಂದ ನಂತರ ನಾವೆಲ್ಲರೂ ಕೂಡ ಕೇಳಬೇಕಾದ್ರೆ ಕುಮಾರಸ್ವಾಮಿ ಎಲ್ಲಿದೆಯಪ್ಪ, ಕುಮಾರಸ್ವಾಮಿ ಎಲ್ಲಿದೆ ಅಂತ. ಯಾಕಂದ್ರೆ ಅವ್ರಿಗೆ ಬರೋಕೆ ಮಗ ಇಲ್ಲ. ಅವ್ರಿಗೆ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ, ದಾವಣಗೆರೆಗೆ ಬರೋಕೆ ಮಗ ಇಲ್ಲ. ಯಾಕಂದ್ರೆ ಇವತ್ತು ನಮ್ಮ ಜನರು ಅವ್ರನ್ನ ಒಪ್ಪಿಕೊಳ್ಳುವಂತ ಸ್ಥಿತಿಯಲ್ಲಿಲ್ಲ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಅನೇಕ ವಿಷಯಗಳನ್ನು ತಗೊಂಡಂತ ಟೈಮಲ್ಲಿ ಯಾವ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೋ ಒಂದ್ಸಲ ಯೋಚನೆ ಮಾಡಿ. ಎರಡು ಒಪ್ಪತ್ತು ಗತಿ ಇಲ್ಲಾರ್ದಂತ ವ್ಯಕ್ತಿಗಳು ಸೇನೆಗೆ ಸೇರ್ತಾರ ಅಂತೇಳಿ ಇವತ್ತು ಭಾರತ ದೇಶ ಇಷ್ಟೊಂದು ಸುರಕ್ಷಿತವಾಗಿದೆ ಅಂದ್ರೆ ಯಾರ ಕಾರಣ? ಸೈನಿಕ. ಅಲ್ಲದೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯನವರಿಗೆ ದೇವೇಗೌಡರು ಗೆಲ್ಲೋದು ಇಷ್ಟ ಇಲ್ಲ, ಮತ್ತೆ ಪ್ರಜ್ವಲ್ ರವರು ಗೆಲ್ಲುವುದು ಕೂಡ ಇಷ್ಟವಿಲ್ಲ. ಯಾಕಂದ್ರೆ ಸೇಡು ತೀರಿಸಿಕೊಳ್ಳಲು ಒಂದು ಉತ್ತಮ ಅವಕಾಶ ಎಂದು ಹೇಳಿದರು. ನೋಡಿ, ಸಿದ್ದರಾಮಯ್ಯವರೇ ಅನೇಕ ದೇವೇಗೌಡರನ್ನ ಅವ್ರಿಗೆ ಗೆಳೆಯೋದು ಇಷ್ಟ ಇಲ್ಲ, ದೇವೇಗೌಡರೇ ಗೆಳೆಯೋದು ಇಷ್ಟ ಇಲ್ಲ, ನಿಖಿಲ್ ಅವ್ರಿಗೆ ಗೆಳೆಯೋದು ಇಷ್ಟ ಇಲ್ಲ, ಪ್ರಜ್ವಲ್ ಅವ್ರ ಕೂಡ ಗೆಳೆಯೋದು ಇಷ್ಟ ಇಲ್ಲ, ಸ್ವತಃ ಸಿದ್ದರಾಮಯ್ಯವ್ರಿಗೆ ಇಷ್ಟ ಇಲ್ಲ. ಯಾಕಂದರೆ ಅವ್ರು ಎಲ್ಲೋ ಒಂದು ಕಡೆ ಸೇಡ್ ತೀರಿಸ್ಕೊಳಕ್ಕೆ ಎಲ್ಲೇ ಅವಕಾಶ ಸಿಕ್ಕಿದ್ದಿಲ್ಲ. ಇದೊಂದು ಅವಕಾಶ ಅವರಿಗೆ. ಯಾಕಂದರೆ ಮುಂಚೆಯಿಂದ ಕೂಡ ಹಾವು ಮುಂಗಿಸ್ತಾರೆ ಇದ್ದಂಥವ್ರು. ಯಾಕಂದರೆ ಸಿದ್ದರಾಮಯ್ಯರು ಅನೇಕ ಬಾರಿ ಕೂಡ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಕೂಡ ಇವರು JDS ಪಕ್ಷದವ್ರನ್ನ, ದೇವೇಗೌಡರನ್ನ ಹಿಗ್ಗಾಮುಗ್ಗ ಮಾತಾಡಿದ್ದಾನೆ. ನಂತರ ಅವರು ಕೂಡ ಸಿದ್ದರಾಮಯ್ಯರು ಕೂಡ ಇವ್ರ ಬಗ್ಗೆ ಮಾತಾಡಿದ್ದಾನೆ. ಹಂಗಾಗಿ ಇವತ್ತು ಎಲ್ಲೋ ಒಂದು ಕಡೆ ಈ ಸರ್ಕಾರ ಜಂಟಿಯಾಗಿ ಮಾಡಬೇಕಂತ. ಅಲ್ಲದೆ ಜಿಎಂ ಸಿದ್ದೇಶ್ವರ್ ಅವರು ಮಾತನಾಡಿ, ಮೇ 24, 25ನೇ ತಾರೀಕು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗುವುದು ಖಚಿತ. ಕಾಂಗ್ರೆಸ್ ಮತ್ತು JDSನ ಮೈತ್ರಿಯಿಂದ ತುಮಕೂರಿನಲ್ಲಿ ದೇವೇಗೌಡರ ವಿರುದ್ಧ ಕಾಂಗ್ರೆಸ್ ಮುಖಂಡರು ಸಿಡಿದೆದ್ದಿದ್ದಾರೆ. ಹಾಸನದಲ್ಲಿ ಕೂಡ ಪ್ರಜ್ವಲ್ ವಿರುದ್ಧ JDSನವರು ಸಿಡಿದಿದ್ದಾರೆ ಎಂದರು. 25ನೇ ತಾರೀಕು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗೋದು ಸೂರ್ಯಚಂದ್ರ ಸತ್ಯನೂ ಅಷ್ಟೇ ಸತ್ಯ. ಶ್ರೀರಾಮನು ಉಪಮುಖ್ಯಮಂತ್ರಿ ಆಗೋದು ಅಷ್ಟೇ ಸತ್ಯ. ಎಲೆಕ್ಷನ್ ಆಗಿದೆ. ಕಾಂಗ್ರೆಸ್ ಮತ್ತು JDS ಅಭ್ಯರ್ಥಿ ಮೈತ್ರಿ ಮಾಡ್ಕೊಂಡಿದ್ದ ತುಮಕೂರಲ್ಲಿ ಕಾಂಗ್ರೆಸ್ನವರು ಸಿಡಿದೆದ್ದಿದ್ದಾರೆ ದೇವೇಗೌಡರ ಮೇಲೆ. ಹಾಸನದಲ್ಲಿ ಕಾಂಗ್ರೆಸ್ನವರು ಪ್ರಜ್ವಲ್ ರೇವಣ್ಣ ಮೇಲೆ ಸಿಡಿದೆದ್ದಿದ್ದಾರೆ. ನಿಖಿಲ್ ಮಂಡ್ಯದಲ್ಲಿ ನಿಖಿಲ್ ಮೇಲೆ ಕಾಂಗ್ರೆಸ್ ಸಿಡಿದೆದ್ದು ಸುಮಲತಾ ನಿಲ್ಲಿಸಿದ್ದಾರೆ. ಬಹುಶಃ ದಯಮಾಡಿ ಗಲಾಟೆ ಮಾಡಬೇಡ್ರಿ, ಕೇಳಿ. ಬಹುಶಃ ಈ ಸರ್ಕಾರದ ರಿಸಲ್ಟು ಇವತ್ತು ಇಂಟೆಲಿಜೆನ್ಸಿಯಿಂದ ಇವತ್ತು ರಾತ್ರಿ ಎಲ್ಲ ಬೆಳಿಗ್ಗೆ ಗೊತ್ತಾಗ್ತದೆ, ಕುಮಾರಸ್ವಾಮಿ ಅವರಿಗೆ ಗೊತ್ತಾಗ್ತದೆ. ಅದೇ ರೀತಿ ಮೈಸೂರಲ್ಲಿ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ 1ನೇ ಹಂತದ ಚುನಾವಣೆ ಮುಗಿದಿದೆ. 2ನೇ ಹಂತದ ಚುನಾವಣೆ ಕಾವು ಕೂಡ ಹೆಚ್ಚಾಗುತ್ತಿದೆ. ಈ ಚುನಾವಣಾ ಪ್ರಚಾರದಲ್ಲಿ ಪ್ರತಿಪಕ್ಷಗಳ ಆರೋಪ ಪ್ರತ್ಯಾರೋಪ ಹೆಚ್ಚಾಗಿದ್ದು, ಜಿಲ್ಲೆಯಲ್ಲಿ ಯಾರು ವಿಜಯಶಾಲಿಯಾಗುತ್ತಾರೆ ಎಂಬುದನ್ನು ಮೇ 23ರವರೆಗೆ ಕಾದು ನೋಡಬೇಕಾಗಿದೆ.